ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಶಾಂತ್ ಅಂತ ಹೇಳಿ. ನಾನು ಆನೆಗಳ ಬಗ್ಗೆ ಸಂಶೋಧನೆ ಮಾಡ್ತೀನಿ. ಅತಿ ಹೆಚ್ಚಾಗಿ ಆನೆ ಮತ್ತು ಮಾನವನ ನಡುವೆ ಇರುವ ಸಂಘರ್ಷದ ಬಗ್ಗೆ ಸಂಶೋಧನೆ ಮಾಡ್ತಾ ಬಂದಿದ್ದೀನಿ ಈಗ ಕೆಲವು 15-16 ವರ್ಷಗಳಿಂದ. ನಾನು ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಆನೆ ಮತ್ತು ಜನರ ನಡುವೆ ಇರುವ ಸಂಘರ್ಷದ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದೀನಿ ಮತ್ತು ಕರ್ನಾಟಕ ವನ್ಯಜೀವಿ ತಾಂತ್ರಿಕ ಕೋಶದಲ್ಲೂ ಕೂಡ ನಾನಿದ್ದೀನಿ. ನೀವೆಲ್ಲ ಅಂದ್ಕೊಳ್ಬೋದು, ಇದು ಯಾರು ನಮಗೆ ಇವತ್ತು ಬಂದು ಅಂತಾರಾಷ್ಟ್ರೀಯ ಆನೆ ದಿನಾಚರಣೆಯ ದಿನ ಬಂದು ಆನೆಗಳ ಬಗ್ಗೆ ನಮಗೆ ಹೇಳುವಂಥವ್ರು ಯಾರು ಬಂದಿದ್ದಾರೆ? ಯಾಕಂದರೆ ನಾವು ಆನೆಗಳ ಜೊತೆ ದಿನನಿತ್ಯ ಸೆಣೆದಾಡ್ತೀವಿ, ಅವುಗಳ ಜೊತೆ ಇರ್ತೀವಿ, ಅವುಗಳ ಪಕ್ಕ ನಮ್ಮ ಮನೆಗಳಿರುತ್ತೆ. ಅದು ನಿಜ, ನಿಮಗೆಲ್ಲ ಆನೆಗಳ ಬಗ್ಗೆ ಬಹಳಷ್ಟು ತಿಳಿದಿದೆ, ಅದನ್ನು ನಾನು ಒಪ್ಕೊಳ್ತೀನಿ. ನಾನು ಕೂಡ ಒಂದು 15-16 ವರ್ಷಗಳಿಂದ ನಾನು ಹೇಳಿದಾಗೆ ಆನೆಗಳ ಜೊತೆನೇ ಇದ್ದು ಅವುಗಳ ಬಗ್ಗೆ, ಅವುಗಳ ವರ್ತನೆಗಳ ಬಗ್ಗೆ, ಅವುಗಳ ಜೀವನದ ಬಗ್ಗೆ, ಅವು ಹೇಗೆ ಜನರ ಜೊತೆ ನಡೆದಾಡ್ತವೆ ಇದರ ಬಗ್ಗೆ ನಾನು ಸಂಶೋಧನೆ ಮಾಡ್ತಾ ಬರೋದ್ರಿಂದ ನೀವು ಸುಮಾರು ಆನೆಗಳನ್ನ ರಾತ್ರಿ ವೇಳೆಯಲ್ಲಿ ನಿಮ್ಮ ಹೊಲಕ್ಕೆ, ಗದ್ದೆಗೆ, ಮನೆಗಳ ಹತ್ರ, ಊರಲ್ಲಿ ಬಂದಾಗ ನೋಡಿರ್ತೀರ. ಒಳಗಡೆ, ಕಾಡಿನ ಒಳಗಡೆ ಅವುಗಳ ಜೀವನ ಹೇಗಿದೆ, ಅವು ಎಲ್ಲಿ ಓಡಾಡ್ತವೆ, ಯಾವ ಪ್ರಾಣಿಗಳ ಜೊತೆ ಅವು ನಡೆದಾಡ್ತವೆ, ಮತ್ತು ಎಲ್ಲೆಲ್ಲಿ ಹೋಗ್ತವೆ ಕಾಡಿನಲ್ಲಿ, ಏನೇನು ಮಾಡ್ತವೆ ಕಾಡಿನಲ್ಲಿ ಅನ್ನೋದ್ರ ಬಗ್ಗೆ ಕೂಡ ನಾನಿವತ್ತು ಸ್ವಲ್ಪ ನಿಮಗೆ ತಿಳಿಸೋಣ ಅಂತ ಬಂದಿದ್ದೀನಿ. ಅತಿ ಹೆಚ್ಚಾಗಿ ಆನೆಗಳು ನಿಮ್ಮ ಊರ ಹತ್ರ ಅಥವಾ ಹೊಲದ ಹತ್ರ ಬಂದಾಗ ಮೊದಲು ಏನು ಮಾಡಬೇಕು, ಏನನ್ನು ಮಾಡಬಾರ್ದು ಅನ್ನೋದನ್ನು ಫಸ್ಟು ಮೊದಲನೇದಾಗಿ ತಿಳ್ಕೊಳ್ಳೋಣ. ದಿನನಿತ್ಯ ನಿಮ್ಮ ಕಾರ್ಯಗಳಲ್ಲಿ ಬೆಳಗ್ಗೆ ಎದ್ದಾಗ ಮತ್ತು ರಾತ್ರಿ ಏನು ಆಗುತ್ತೆ ಮತ್ತೆ ಬೆಳಗ್ಗೆವರೆಗೂ ಏನೇನು ಮಾಡಬೇಕು, ಆನೆಗಳು ನಿಮ್ಮ ಸುತ್ತಮುತ್ತ ಇರುವಾಗ ಅನ್ನೋದ್ರ ಬಗ್ಗೆ ಫಸ್ಟು ಮೊದಲನೇದಾಗಿ ನೋಡೋಣ. ಬೆಳಗ್ಗೆ ನೀವು ಎದ್ದು ಕೂಡಲೇ ಆನೆಗಳು ನಿಮ್ಮ ಊರು ಅಥವಾ ನೀವಿರೋ ವಾಸಸ್ಥಾನ ಆನೆಗಳಿರೋವಂಥ ಜಾಗದ ಹತ್ತಿರ ಇದೆ ಅಥವಾ ಆನೆ ಬಂದು ಹೋಗುವಂಥ ಜಾಗಗಳ ಹತ್ರ ಇದೆ ಅಂತ ತಿಳಿದಿದ್ರೆ, ಮೊದಲನೇದಾಗಿ ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಹೋಗ್ಬಿಟ್ಟು ಸೀದಾ ನಡೆದು ಹೊರಗಡೆ ಮನೆಯಿಂದ ಹೋಗೋದು ಬೇಡ. ಟಾರ್ಚು ಅಥವಾ ಲೈಟ್ ಇದ್ದರೆ ಹೊರಗಡೆ ಮನೆಯಿಂದ ಆ ಲೈಟನ್ನು ಆನ್ ಮಾಡಿ, ಟಾರ್ಚನ್ನು ಆನ್ ಮಾಡಿ ಸುತ್ತಮುತ್ತ ನೋಡಬೇಕು. ಇದು ಬರೀ ನಿಮಗೆ ಆನೆ ಎಲ್ಲಿದೆ ಅಂತ ಗೊತ್ತಾಗ್ಲಿಕ್ಕೆ ಮಾತ್ರ ಅಲ್ಲ, ಈ ಲೈಟು ಟಾರ್ಚಲ್ಲಿ ಆನ್ ಮಾಡಿದಾಗ ಆನೆಗಳಿಗೂ ಕೂಡ ನೀವು ಇದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಅವು ನಿಮ್ಮಿಂದ, ನಿಮ್ಮ ಮನೆಯಿಂದ, ಹೊಲದಿಂದ ಸ್ವಲ್ಪ ದೂರ ಹೋಗೋಕ್ಕೆ ಅವಕಾಶ ಕೊಟ್ಟಂಗೆ ಆಗುತ್ತೆ. ಅದು ಮೊದಲನೇದು. ಲೈಟು ಅಥವಾ ಯಾವುದೋ ಒಂದು ಶಬ್ದ ಅಥವಾ ಟಾರ್ಚು ಏನಾದ್ರು ಒಂದು ಆನ್ ಮಾಡಿ ಸ್ವಲ್ಪ ಮಾತಾಡಿ ಜೋರಾಗಿ, ಆನೆಗಳಿಗೆ ತಿಳಿದು ಬರಲಿ. ಇದು ಮನೆ ಬಾಗಿಲಿಂದ ಹೊರಗೆ ಹೋಗ್ಲಿಕ್ಕೆ ಮುಂಚೆ ಮನೆ ಬಾಗಿಲು ತೆಗೆದು. ಯಾಕೆ ಆನೆಗಳು ಮನೆ ಅಷ್ಟು ಹತ್ತಿರ ಬರ್ತವೆ? ಕೆಲವು ಸತಿ ನಾವು ಮನೆ ಹಿಂದೆ ಬಾಳೆ ಹಾಕಿರ್ತೀವಿ, ಇಲ್ಲಿ ಯಾವುದೋ ಒಂದು ಹಲಸಿನ ಮರ ಇರುತ್ತೆ, ಇಲ್ಲ ಬೇರೆ ಯಾವುದೋ ಒಂದು ಮರ ಇರುತ್ತೆ, ಆವಾಗ ತಿನ್ನಲಿಕ್ಕೆ ಆನೆ ಹತ್ತಿರ ಬಂದಿರುತ್ತೆ. ಇಲ್ಲ ತೊಟ್ಟಿ ಇರುತ್ತೆ, ನೀರಿನ ತೊಟ್ಟಿ, ಅದರಲ್ಲಿ ನೀರು ಕುಡಿಲಿಕ್ಕೆ ಬಂದಿರುತ್ತೆ. ಇಲ್ಲ ಬೆಳೆ ಕಟಾವಾದಮೇಲೆ ಮೆದೆ ಹಾಕಿರ್ತೀರ, ಆ ಮೆದೆ ತಿನ್ನಲಿಕ್ಕೋಸ್ಕರ ಅದು ಆನೆ ಹತ್ತಿರ ನಿಂತಿರುತ್ತೆ. ಸೊ ಅದಕ್ಕೆ ಸರ್ಪ್ರೈಸ್ ಮಾಡೋದು ಬೇಡ. ನೀವು ಇದ್ದೀರಾ ಅಲ್ಲಿ, ನಾನು ಇದ್ದೀನಿ ಅಂತ ತೋರಿಸೋದು ಅದಕ್ಕೆ ಬಹಳ ಮುಖ್ಯ. ಎರಡನೇದಾಗಿ, ಅದನ್ನು ನೋಡಿ ನೀವು ಮುಂದೆ ಹೋಗ್ತಾ ಇದೆ, ಅದು ನಿಮ್ಮ ಹೊಲ ಬಿಟ್ಟು ಮುಂದೆ ಹೋಗ್ತಾ ಇದೆ ಅಂದಾಗ ಸ್ವಲ್ಪ ಜೋರಾಗಿ ಮಾತಾಡಿ ಅಷ್ಟೆ. ಅದಕ್ಕೆ ಪಟಾಕಿ ಹೊಡೆಯೋದಾಗಲಿ ಅಥವಾ ಬೇರೆ ಜನಗಳನ್ನ ಕರೆದು ಗುಂಪು ಕಟ್ಟೋದಾಗಿ ಅದನ್ನು ಮಾಡಬೇಡಿ. ಯಾಕಂದರೆ ಆವಾಗ ಆನೆಗಳಿಗೆ ಗಾಬರಿ ಆಗುತ್ತೆ. ಗಾಬರಿ ಆದಾಗ ಆನೆ ಹಿಂದೆ ತಿರುಗಿ ವಾಪಸ್ ನಿಮ್ಮ ಕಡೆ ಬರೋ ಚಾನ್ಸಸ್ ಇರುತ್ತೆ. ಮೂರನೇದಾಗಿ, ನಿಮ್ಮ ಮನೆಯಲ್ಲಿ ನಾಯಿ ಇದ್ದರೆ ಆ ನಾಯಿನ ಕರ್ಕೊಂಡು ನೀವು ಆನೆನ ಓಡಿಸ್ಲಿಕ್ಕೆ ಅಥವಾ ಆನೆ ಹಿಂದೆ ಹೋಗಬೇಡಿ. ಯಾಕೆಂದರೆ ಆನೆಗಳಿಗೆ ನಾಯಿಗಳು ಕಂಡ್ರೆ ಅಷ್ಟು ಇಷ್ಟ ಇಲ್ಲ. ಆ ನಾಯಿ ಆನೆನ ಅಟ್ಟಿಸ್ಕೊಂಡು ಬೊಗಳ್ಕೊಂಡು ಹೋದಾಗ ಆನೆ ವಾಪಸ್ ತಿರುಗಿ ಆ ನಾಯಿನ ಅಟ್ಟಿಸ್ಕೊಂಡು ಬಂದರೆ ಆ ನಾಯಿ ಸೀದಾ ನಿಮ್ಮ ಹತ್ರ ಬರುತ್ತೆ ಅಥವಾ ನಿಮ್ಮ ಮನೆಯಲ್ಲಿ ಇರೋವಂಥವ್ರ ಹತ್ರ ಹೋಗುತ್ತೆ, ಇಲ್ಲ ನಿಮ್ಮ ಮನೆಯೊಳಗೆ ನುಗ್ಗುತ್ತೆ. ಆನೆನ ಸೀದಾ ನಿಮ್ಮ ಹತ್ರ ಕರ್ಕೊಂಡು ಬಂದಾಗ ಆಗುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಿ. ನಾಯಿಗಳನ್ನ ಕಟ್ಟಾಕಿರಿ, ಇಲ್ಲ ಮನೆಯೊಳಗೆ ಬಿಟ್ಟು ನೀವು ಚೆಕ್ ಮಾಡಿ ಎಲ್ಲಿದೆ ಆನೆ ಅಂತ. ನಾಲ್ಕನೇದಾಗಿ, ನೀವು ಬೆಳಗ್ಗೆ ಎದ್ದು ಹಾಲು ಕರೆದು ಹಸುದು, ಈ ಹಾಲನ್ನ ತಗೊಂಡು ನಾನು ಇದು ಬಲ್ಕ್ BMC ಸೆಂಟರ್ಗೆ ಇಲ್ಲ ಮಿಲ್ಕ್ ಕಲೆಕ್ಷನ್ ಸೆಂಟರ್ಗೆ ಹೋಗಬೇಕು, ಡೈರಿಗೆ ಹೋಗಬೇಕು ಅಂತ ಬೆಳಗ್ಗೆ ಇದ್ದರೆ ಒಂದು 2-3 ಜನ ಅಕ್ಕಪಕ್ಕದವರು ಒಟ್ಟಿಗೆ ಸೇರಿಕೊಂಡು ಹೋಗಿ.
ಆವಾಗಲೂ ಕೂಡ ಟಾರ್ಚ್ಗಳನ್ನ ಹಿಡ್ಕೊಂಡು ಹೋಗಿ. ಕೆಲವು ಸತಿ ನೀವು ಹಾಲು ಕರೆಯೋದು 4 ಗಂಟೆ ಬೆಳಿಗ್ಗೆ, ಡೈರಿ ಹತ್ತಿರ 5 ಗಂಟೆ 5:15 ಹೊಟ್ಟೋಗಿರ್ತೀರ, ಇನ್ನೂ ಕೆಲವು ಸತಿ ಕತ್ಲಾಗಿರುತ್ತೆ. ಆವಾಗ ಆನೆಗಳು ಹೊಲದಿಂದ ಕಾಡಿಗೆ ಹೋಗುವಂಥ ಸಂದರ್ಭ ಬಹಳ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಹಾಲು ತೊಗೊಂಡು ಹೋಗಬೇಕಾದ್ರೆ ನೀವು ಇದನ್ನು ಗಮನದಲ್ಲಿಟ್ಕೊಳ್ಳಿ. ಒಂದು 3-4 ಜನ ಸೇರ್ಕೊಂಡು ಹೋಗಿ, ಇಲ್ಲ ನಿಮ್ಮ ಹತ್ರ ಸೈಕಲ್, ಎಸ್ಪೆಷಲಿ ಸೈಕಲಲ್ಲಿ ಹೋಗಬೇಕು, ಬೈಕ್ನಲ್ಲಿ ಹೋಗಬೇಕು, ಆವಾಗ ಬಹಳ ಎಚ್ಚರಿಕೆಯಿಂದ ಹೋಗಬೇಕಾಗತ್ತೆ. ಒಟ್ಟಿಗೆ ಹೋಗಿ ನೋಡ್ಕೊಂಡು ಹೋಗಿ, ಅಲ್ಲಿ ಇಲ್ಲಿ ಮಾತಾಡಿಕೊಂಡು ಇಲ್ಲ ಫೋನ್ನಲ್ಲಿ ನೋಡಿಕೊಂಡು ಅಥವಾ ನಿದ್ದೆಗಣ್ಣಲ್ಲಿ ಹೋಗೋದು ಬೇಡ. ಅದನ್ನು ನೀವು ಅವಾಯ್ಡ್ ಮಾಡಿ, ತಪ್ಪಿಸಿ. ಯಾಕಂದರೆ ಆನೆಗಳು ಸುತ್ತಮುತ್ತ ಇರುತ್ತೆ. ಸುಮಾರು ಸತಿ ಬೆಳಗಿನ ಜಾವ ಮಂಜಿರುತ್ತೆ, ಆವಾಗ ಆನೆಗಳು ಇನ್ನೂ ಕಾಡಿಗೆ ಹೋಗಿರಲ್ಲ, ಸ್ವಲ್ಪ ಲೇಟಾಗಿ ಹೋಗ್ತವೆ. ನಿಮಗೆ ಗೊತ್ತಿರಬೇಕು ಆನೆಗಳು ಎಲ್ಲಿದೆ ಅಂತ, ನೀವು ಆನೆಗಳನ್ನ ನೋಡಬೇಕು. ಸೊ ಹಾಗಾಗಿ ಟಾರ್ಚು, ಬ್ರೈಟ್ ಆಗಿರುವಂಥ ಟಾರ್ಚು ಇಟ್ಕೊಂಡು ಹೋಗಿ. ನೆಕ್ಸ್ಟ್, ಬೆಳಗ್ಗೆ ಒಂದು 7 ಗಂಟೆ 8 ಗಂಟೆ ಮೇಲೆ ಆನೆಗಳು ಕಾಡೊಳಗೆ ಹೊರಟೋಗಿರ್ತವೆ. ಅತಿ ಹೆಚ್ಚು ಆನೆಗಳು ಕಾಡೊಳಗೆ ಹೊರಟೋಗಿರ್ತವೆ. ಇಲ್ಲ ಪ್ಲಾಂಟೇಷನ್ಗಳು, ಕಾಫಿ ಪ್ಲಾಂಟೇಷನ್ಗಳಲ್ಲಿದ್ದರೆ 7 ಗಂಟೆ 8 ಗಂಟೆ ಅಷ್ಟೊತ್ತಿಗೆ ಆನೆಗಳು ಗದ್ದೆಗಳಿಂದ ಪ್ಲಾಂಟೇಷನ್ ಕಡೆಗೆ ಬಂದು, ಅಲ್ಲಿ ಎಲ್ಲಿ ಜನರ ಆಕ್ಟಿವಿಟಿ ಇರೋದಿಲ್ವೋ, ಎಲ್ಲಿ ಜನ ಜಾಸ್ತಿ ಓಡಾಟ ಇರೋದಿಲ್ವೋ ಅಲ್ಲಿ ಬಂದು ನಿಂತಿರ್ತವೆ. ಇದು ಒಂದು ಹಳ್ಳ ಇರ್ಬೋದು, ಇಲ್ಲ ಕಾಡಿನ ಗುಪ್ಪೆ, ಮರಗಳ ಗುಪ್ಪೆ ಇರ್ಬೋದು, ಇಲ್ಲಿ ಈ ಥರ ಜಾಗಗಳಲ್ಲಿ ಬಂದು ನಿಂತಿರ್ತವೆ. ಆವಾಗ ನೀವು ಮೊದಲನೇದಾಗಿ ಪ್ಲಾಂಟೇಷನ್ನಲ್ಲಿ ಆನೆಗಳ ಜಾಡನ್ನ ನೋಡಿ, ಹೊಸದಾಗಿ ಜಾಡ್ ಬಿದ್ದಿದ್ರೆ ಆನೆಗಳು ಈ ಕಡೆ ಹೋಗಿದ್ದಾವೆ, ನಾನು ಆ ಜಾಗನ ಅವಾಯ್ಡ್ ಮಾಡಬೇಕು. ಇಲ್ಲ ಎಸ್ಟೇಟ್ ಮ್ಯಾನೇಜರು ಅಥವಾ ಇನ್ಯಾರು ಕಾರ್ ಇರೋರು ಬಂದಾಗ ಸುತ್ತ ಎಸ್ಟೇಟ್ ಸುತ್ತ ಹೋಗಿ ನೋಡ್ಕೊಂಡು ಬಂದು ಎಲ್ಲಿ ಹೋಗಿದೆ ಆನೆ ಅನ್ನೋದನ್ನು ನೀವು ಫಸ್ಟು ನೋಡ್ಕೊಳ್ಬೇಕು, ಮೊದಲನೇದಾಗಿ ನೋಡ್ಕೊಳ್ಬೇಕು. ಈಗ ಹೊಲಗದ್ದೆಯಲ್ಲಿದ್ದ ಆನೆಗಳು ಏನು ಮಾಡಿರ್ತವೆ, ಕಾಡಿನ ಹತ್ರ ಹೊರಟೋಗಿರ್ತವೆ. ಸೊ 8 ಗಂಟೆಯಿಂದ ಒಂದು ಸಾಯಂಕಾಲ ಒಂದು 6 ಗಂಟೆ 7 ಗಂಟೆವರೆಗೂ ನಿಮಗೆ ಆನೆಗಳು ಜಾಸ್ತಿ ಸುತ್ತಮುತ್ತ, ಊರಿನ ಸುತ್ತಮುತ್ತ ಇರೋದಿಲ್ಲ. ಕೆಲವು ಕಡೆ ಕಾಡೇ ಇಲ್ಲ ಅನ್ನೋ ಜಾಗದಲ್ಲಿ ಆನೆಗಳು ಬಂದು ಕೆರೆಯ ಮಧ್ಯದಲ್ಲಿ ಬಂದು ನಿಂತು ಬಿಡ್ತವೆ. ಬೆಳಗ್ಗಿನ ಜಾವ 5 ಗಂಟೆ 6 ಗಂಟೆ ಅಷ್ಟೊತ್ತಿಗೆ ಕೆರೆ ಒಳಗಿರ್ತವೆ. ಸೊ ನೀವು ಕೆರೆ ಹತ್ತಿರ ಹೋಗಬೇಕಾದ್ರೆ, ಅದೇ ನೀವು ಬಾತ್ರೂಮ್ಗೆ ಹೋಗಬೇಕಾದ್ರೆ ಇರ್ಬೋದು, ಇಲ್ಲ ಬೇರೆ ಯಾವುದೋ ಕೆಲಸಕ್ಕಾಗಿ ನೀವು ಮೋಟಾರ್ ಪಂಪ್ ಮಾಡಲಿಕ್ಕೆ, ನೀರು ಪಂಪ್ ಮಾಡಲಿಕ್ಕೆ ಹೋಗೋದಿರ್ಬೋದು, ಇದಕ್ಕೆಲ್ಲ ಹೋಗಬೇಕಾದ್ರೆ ಆನೆಗಳು ಕೆರೆ ಕಡೆ ಹೋಗ್ತಾ ಇರ್ತವೆ. ನೀವು ಅದೇ ದಿಕ್ಕಿನಲ್ಲಿ ಹೋಗ್ತಿರ್ತೀರ, ಅಲ್ಲಿ ಇನ್ನು ಮತ್ತೆ ನೀವು ಗಮನ ಇಟ್ಕೊಂಡು ಹೋಗಬೇಕು. ಆದಷ್ಟು ಬೆಳಕು ಆದ ಮೇಲೆ, 8 ಗಂಟೆ ಆದ ಮೇಲೆ ಅಂಥ ಜಾಗಗಳಿಗೆ ಹೋಗಿ. ಇನ್ನೊಂದು ಬೆಳಗ್ಗಿನ ಜಾವ ಎದ್ದ ತಕ್ಷಣ ಅಥವಾ ರಾತ್ರಿ ಕೂಡ ಬೆಳಗಿನ ಜಾವ ಎದ್ದ ತಕ್ಷಣ ಬಾತ್ರೂಮ್ಗೆ ಹೋಗೋದು ಹೊಲಗಳಿಗೆ, ಅದನ್ನು ಆದಷ್ಟು ನೀವು ಸ್ವಲ್ಪ ಮನೆ ಹತ್ತಿರನೇ ಶಬ್ದ ಎಲ್ಲ ಮಾಡಿ ಆನೆಗಳಿಲ್ಲ ಅಂತ ಗೊತ್ತಾದ ಮೇಲೆ ಮಾತ್ರ ಹೋಗಿ, ಅಲ್ಲಿವರೆಗೂ ಹೋಗಲಿಕ್ಕೆ ಹೋಗಬೇಡಿ. ಮನೆಯಲ್ಲಿ ಬಾತ್ರೂಮ್ ಕಟ್ಸ್ಕೊಳ್ಳೋಕ್ಕಾದರೆ ಅಥವಾ ಇದು ಸ್ವಚ್ಛ ಭಾರತ್ ಯೋಜನೆಯಲ್ಲಿ ಬಾತ್ರೂಮ್ಗಳು ಮಾಡೋಂಗಾದರೆ ಮಾಡಿ, ಆ ಬಾತ್ರೂಮ್ಗಳನ್ನೇ ಯೂಸ್ ಮಾಡಿ. ಅತಿ ಹೆಚ್ಚು ನೀವು ಆಚೆ ಹೊಲಕ್ಕೆ ಹೋಗಬೇಡಿ. ಆವಾಗ ಚಾನ್ಸಸ್ ಆಫ್ ನೀವು ಆನೆಗಳು ಬರುವಂಥ ಚಾನ್ಸ್ಗಳು ನೀವು ಅಲ್ಲಿದ್ದಾಗ ಕಡಿಮೆ ಇರುತ್ತೆ. ಪ್ಲಾಂಟೇಷನ್ನಲ್ಲಿ ಬೆಳಗ್ಗೆ ನೀವು ಬಂದಾಗ ಆನೆಗಳೇನಾದ್ರು ಒಳಗಡೆ ಇತ್ತು, ನೀವು ಜಾಡಿನಲ್ಲಿ ನೋಡಿ ಗೊತ್ತಾಗಿ ಆನೆಗಳಿದ್ದಾವೆ ಅಂತ ಗೊತ್ತಾದ ಮೇಲೆ ನಿಮ್ಮ ಮ್ಯಾನೇಜರ್ಗೆ ನೀವು ತಿಳಿಸ್ತೀರ ಆನೆಗಳು ಇಂಥ ಜಾಗಗಳಿದ್ದಾವೆ ಅಂತ. ಆವಾಗ ಮ್ಯಾನೇಜರ್ನವರು ಪ್ಲ್ಯಾನ್ ಮಾಡಬೇಕು, ಎಲ್ಲಿದ್ದಾವೆ ಆನೆಗಳು, ನಾವು ಇವತ್ತು ಎಲ್ಲಿ ಕೆಲಸ ಮಾಡಬೇಕು. ಈ ಆನೆನ ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಿಸಿದ್ರೆ ಇನ್ನೊಂದು ಪ್ಲಾಂಟೇಷನ್ಗೆ ಹೋಗಿ ನಿಲ್ಲುತ್ತೆ. ಅದು ಬೆಳಗಿನ ಜಾವ ಓಡಿಸಿದ್ರೆ ಇನ್ನೂ ಬಹಳ ಕಷ್ಟ, ಯಾಕಂದರೆ ಬೇರೆ ಕಡೆ ಕೆಲಸಕ್ಕೆ ಜನ ಹೋಗಿರ್ತಾರೆ, ಅವ್ರಿಗೆ ಅಡ್ಡ ಬರುತ್ತೆ ಆನೆ ನಾವು ಇಲ್ಲಿ ಓಡಿಸಿದ್ರೆ. ಸೊ ಹಾಗಾಗಿ ಎಲ್ಲಿದೆಯೋ ಆನೆ ಅಲ್ಲೇ ಬಿಟ್ಟು, ಅದರ ಸುತ್ತ ನಾವು ಒಂದು ಕಾರ್ಡನಿಂಗ್ ಏರಿಯಾ ಮಾಡಿಕೊಂಡು, ಅಂದರೆ ಒಂದು ಲಿಮಿಟ್ ಏರಿಯಾನ ಮಾರ್ಕ್ ಮಾಡಿಕೊಂಡು, ಆ ಮಿತಿ ಮೀರಿ ಯಾರೂ ಬೇರೆಯವ್ರನ್ನ ಹೋಗದೆ ಇರೋಂಗೆ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅರಣ್ಯ ಇಲಾಖೆನವ್ರಿಗೆ ತಿಳಿಸಿ ಇಂಥ ಜಾಗಗಳಲ್ಲಿ ಆನೆಗಳಿದೆ ಅಂತ ಹೇಳಿ, ಮತ್ತು ಅವರು ಒಂದು ಮೆಸೇಜ್ ಮಾಡ್ತಾರೆ, ಇಲ್ಲ ಟೋಲ್ ಫ್ರೀ ನಂಬರಲ್ಲಿ ನೀವು ಕಾಲ್ ಮಾಡಿದ್ರೆ ನಿಮ್ಮ ಕಾಲ್ನ ತಗೊಂಡು ಅವರು ಮೆಸೇಜ್ನ ಮಾಡಿ ಎಲ್ಲ ಜನಕ್ಕೆ, ಅಲ್ಲಿ ಸುತ್ತಮುತ್ತ ಇರುವಂಥ ಎಲ್ಲ ಜನಕ್ಕೂ ಆ ಮೆಸೇಜ್ನ ಕಳಿಸ್ತಾರೆ. ಎಲ್ಲರಿಗೂ ಗೊತ್ತಾಗಬೇಕು ಇಲ್ಲಿ ಆನೆ ಇದೆ ಅಂತ. ಆನೆ ಇದೆ ಅಂತ ಗೊತ್ತಾದ ತಕ್ಷಣ ಎಲ್ಲ ಬಂದು ಆನೆ ನೋಡಲಿಕ್ಕೆ ಬರೋದು ಬೇಡ, ಎಲ್ಲ ಆನೆಯಿಂದ ದೂರ ಇರೋದು ವಾಸಿ. ಅವಕ್ಕೆ ಶಾಂತಿಯಾಗಿ ಇಡಬೇಕು, ಅವಕ್ಕೆ ಏನು ಗಾಬರಿ ಆಗದಿರಂಗೆ ನೋಡ್ಕೊಳ್ಬೇಕು. ಆವಾಗ ಹಾನಿ ಕಡಿಮೆ, ನಮ್ಮ ಗಿಡಗಳಿಗೂ ಕೂಡ ಇಲ್ಲ ಸುತ್ತಮುತ್ತ ಇರೋ ಜನಗಳಿಗೂ ಕೂಡ. ಆದಷ್ಟು ಶಾಂತಿಯಿಂದ ಆನೆಗಳನ್ನ ಅಲ್ಲಿ ಇರಲಿಕ್ಕೆ ಬಿಡಿ. ಕೆಲಸ ಆನೆ ಇರೋ ಜಾಗದಿಂದ ದೂರದಲ್ಲಿ ಮಾತ್ರ ಮಾಡಿ.
ಮತ್ತು ಕೆಲಸ ಮಾಡಬೇಕಾದ್ರೆ ಅಟ್ಟಣಿಗಳು ಇದ್ದರೆ ಮರದಲ್ಲಿ, ಇಲ್ಲಾಂದರೆ ಹಾಕ್ಕೊಳ್ಳಿ, ಸ್ವಲ್ಪ ಹೈಟ್ನಲ್ಲಿ 20 ಅಡಿ ಮೇಲೆ ಇರುವಂಥ ಅಟ್ಟಣಿಗಳು ಹಾಕ್ಕೊಳ್ಳಿ. ಒಂದು 2-3 ಜನನ ಅಟ್ಟಣಿ ಮೇಲೆ ಬಿಡಿ, ಬೇರೆ ಬೇರೆ ಜಾಗದಲ್ಲಿ. ಯಾಕಂದರೆ ನೀವು ಕೆಲಸ ಮಾಡಬೇಕಾದ್ರೆ ಅಕಸ್ಮಾತಾಗಿ ಯಾವುದೋ ಒಂದು ಆನೆ ಬಂತು ಅಂದರೂ ದೂರದಿಂದ ಇವರು ಅದನ್ನು ಗುರುತಿಸಿ ಆನೆ ಬರ್ತಾ ಇದೆ ಅಂತ ಹೇಳಿ ನಿಮ್ಮನ್ನು ಒಂದು ಸೇಫ್, ಒಂದು ಸುರಕ್ಷಿತವಾದ ಸ್ಥಳಕ್ಕೆ ಕಳಿಸುವಂಥ ಅಷ್ಟು ಟೈಮ್ ಆದರೂ ಇರಬೇಕು. ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಸುರಕ್ಷಿತವಾದ ಸ್ಥಳನ ನಿಮ್ಮ ಮ್ಯಾನೇಜರು ಐಡೆಂಟಿಫೈ ಮಾಡಿರಬೇಕು. ಈಗ ಆನೆ ಬಂದರೆ ನಮ್ಮ ಎಸ್ಟೇಟ್ನಲ್ಲಿ ಎಲ್ಲಿಗೆ ಜನ ಹೋಗಬೇಕು, ಅದು ಟವರ್ಗಳಿರ್ಬೋದು, ಅಟ್ಟಣಿಗೆಗಳಿರ್ಬೋದು, ಅಲ್ಲಲ್ಲಿ ಇರುವಂಥ ಅಟ್ಟಣಿಗೆಗಳು, ಇಲ್ಲ ಟ್ರೆಂಚ್ ಹಾಕಿ ಒಂದು ಸಣ್ಣ ಜನಕ್ಕೆ ಹೋಗುವಂಥ ಸಾಧ್ಯವಾಗುವಂಥ ಬ್ರಿಡ್ಜ್ಗಳು ಮಾರಿರುವಂಥ ಜಾಗ ಇರ್ಬೋದು. ಅಂಥ ಸ್ಥಳಕ್ಕೆ ನೀವು ಇಮಿಡಿಯೇಟಾಗಿ ಹೋಗಿಬಿಡಿ, ಸೇಫ್ ಆಗಿರಿ, ಸುರಕ್ಷಿತವಾಗಿರಿ. ಸುರಕ್ಷಣೆ, ನಿಮ್ಮ ಸುರಕ್ಷೆ ಬಹಳ ಬಹಳ ಮುಖ್ಯ. ಸಂಜೆ ಮತ್ತು 8 ಗಂಟೆ 9 ಗಂಟೆ ಆದಮೇಲೆ ಸುಮಾರು ಕಡೆ ಊರುಗಳಲ್ಲಿ ನೀರು ಬರುತ್ತೆ, ತೋಟಕ್ಕೆ ನೀರು ಹಾಕೋ ಪಂಪ್ ಮಾಡುವಂಥ ಸಮಯ ಬರುತ್ತೆ. ಕೆಲವು ಸತಿಯು ಕರೆಂಟು 9 ಗಂಟೆಗೆ ಬರ್ಬೋದು, 10 ಗಂಟೆಗೆ ಬರ್ಬೋದು, 11 ಗಂಟೆಗೆ ಬರ್ಬೋದು. ಆವಾಗ ನೀವು ತೋಟಕ್ಕೆ ಹೋಗಿ ನಾನು ಕರೆಂಟ್ನ ಪಂಪ್ನ ಆನ್ ಮಾಡಲೇಬೇಕು ಅನ್ನೋ ಸಂದರ್ಭ ಬರುತ್ತೆ. ಯಾಕಂದರೆ ಎಸ್ಪೆಷಲಿ ಬೆಳೆ ಇದ್ದಾಗ. ಆವಾಗ ಬೆಳಗ್ಗೆ ನೀವೇನು ಮಾಡಿದ್ರು, ಒಂದಷ್ಟು ಜನ ಸೇರಿಕೊಂಡು ಟಾರ್ಚ್ಗಳು ಮತ್ತು ನಿಮ್ಮ ಏನು ಲೈಟ್ಗಳಿದ್ದರೆ ಲೈಟ್ಗಳು, ಇಲ್ಲ ಹಾರ್ನು, ಸ್ಪೀಕರ್, ದೊಡ್ಡ ಸ್ಪೀಕರ್ ಫೋನ್ ಇದ್ದರೆ ಸ್ಪೀಕರ್ ಫೋನು, ಇಂಥದನ್ನು ತಗೊಂಡು ನೀವು ಆದಷ್ಟು ಒಟ್ಟಿಗೆ ಹೋಗಿ ನಿಧಾನವಾಗಿ ಆನೆಗಳಿದೆಯಾ ಇಲ್ವಾ ನೋಡಿಬಿಟ್ಟು ಆಮೇಲೆ ನೀವು ಹೋಗ್ಬಿಟ್ಟು ಹೊಲದ ಹತ್ರ ಮೋಟ್ರ್ ಆನ್ ಮಾಡಿ ವಾಪಸ್ ಬರಬೇಕು. ಆ ಸಾಧ್ಯವಾದಲ್ಲಿ ನಿಮ್ಮ ಜನಪ್ರತಿನಿಧಿಗಳಲ್ಲಿ ನೀವು ಕೇಳ್ಕೊಳ್ಬೇಕು, ನಮಗೆ ಕರೆಂಟ್ನ 9 ಗಂಟೆ 10 ಗಂಟೆಗೆ ಕೊಡಬೇಡಿ, ಇಲ್ಲಿಗೆ ಸಂಜೆ 5 ಗಂಟೆ 6 ಗಂಟೆ ಅಷ್ಟೊತ್ತಿಗೆ ಕೊಡಿ, ನಾವು ಹೋಗಿ ಅಲ್ಲಿ ಪಂಪನ್ನು ನೀರು ಆನ್ ಮಾಡಿ ಬಂದ್ಬಿಡ್ತೀವಿ. ನಿಮ್ಮ ಸುರಕ್ಷೆ ನಾನು ಹೇಳಿದಾಗೆ ಭಾಳ ಮುಖ್ಯ. ಹಾಗಾಗಿ ನಿಮ್ಮ ಜನಪ್ರತಿನಿಧಿಗಳಲ್ಲಿ ಇದನ್ನು ಕೋರಿಕೆಯನ್ನು ನೀವು ಇಟ್ಬಿಟ್ಟು ಕೇಳಿ, ಕರೆಂಟ್ ಶಿಫ್ಟ್ ಮಾಡೋಕ್ಕಾದರೆ ಕರೆಂಟ್ ಟೈಮ್ನ ಶಿಫ್ಟ್ ಮಾಡಿ. ರಾತ್ರಿ ನೀವೇನಾದ್ರು ಬೆಳೆನ ಕಾಯಬೇಕು, ಬೆಳೆ ನಿಂತಿದೆ, ಬೆಳೆನ ಕಾಯಬೇಕು ಅಂದಲ್ಲಿ ಆದಷ್ಟು ನೀವು ಸೋಲಾರ್ ಫೆನ್ಸಿಂಗ್ ಆದರೆ ಹಾಕ್ಕೊಳ್ಳಿ. ಸರ್ಕಾರ, ಅರಣ್ಯ ಇಲಾಖೆ ಅದರಲ್ಲಿ 50% ಅಷ್ಟು ಸಬ್ಸಿಡಿ ಕೊಡ್ತಾ ಇದೆ. ಆ ಸಬ್ಸಿಡಿನ ಉಪಯೋಗಿಸ್ಕೊಂಡು ನೀವು ಸೋಲಾರ್ ಫೆನ್ಸಿಂಗ್ ಹಾಕ್ಕೊಳ್ಳಿ. ಅದ್ರ ಜೊತೆ ನಿಮಗೇನಾದ್ರು ಅಟ್ಟಣೆ ಹಾಕ್ಕೊಂಡು ಅದ್ರ ಮೇಲೆ ಇರಬೇಕು ಅಂದರೆ ಒಂದು 20 ಅಡಿಗಿಂತ ಮೇಲೆ ಇರುವಂಥ ಗಾತ್ರ, ಒಳ್ಳೆ ಗಾತ್ರ ಇರುವಂಥ ಮರ ಮಾತ್ರ, ಚಿಕ್ಕ ಮರಗಳಿಗೆ ಮಾತ್ರ ಹಾಕಬೇಡಿ. ದೊಡ್ಡ ಮರಗಳಿಗೆ ಹಾಕಿಬಿಟ್ಟು ನೀವು ಅಟ್ಟಣಿಗೆ ಮೇಲೆ ಟಾರ್ಚ್ಗಳು ಮತ್ತು ಸ್ಪೀಕರ್ ಫೋನು ಇಂಥದನ್ನ ಇಟ್ಕೊಂಡು ಇರಿ. ನೀವು ಪದೇ ಪದೇ ಆನೆಗಳಿಗೆ ಪಟಾಕಿ ಹೊಡೆದು ಪದೇ ಪದೇ ಆನೆಗಳನ್ನ ಓಡಿಸಿದ್ರೆ ಅವಕ್ಕೆ ಅಭ್ಯಾಸ ಆಗಿಬಿಡುತ್ತೆ. ಸೊ ಪಟಾಕಿ ಹೊಡೆದ್ರೂ ಹೋಗಲ್ಲ, ಓಡಿಸಿದ್ರೂ ಆನೆ ಹೋಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಸುರಕ್ಷೆ ಮತ್ತೆ ಬಹಳ ಮುಖ್ಯ. ಹಾಗಾಗಿ ನೀವು ಏನು ಸುರಕ್ಷಿತವಾಗಿ ನೀವು ಆನೆಗಳ ಜೊತೆ ಹೇಗೆ ಜೀವನ ಮಾಡ್ಬೋದೋ ಅದನ್ನು ಮಾತ್ರ ನೀವು ದಿನನಿತ್ಯ ಕಾರ್ಯಕ್ರಮಗಳಲ್ಲಿ ನೀವು ಮಾಡಿ. ಬೆಳಗ್ಗಿನ ಜಾವ ಮತ್ತೆ ನೀವು ಹೊರಡಬೇಕಾದ್ರೆ ನಾನು ಮೊದಲು ಏನು ಹೇಳಿದ್ನೋ ಅದೇ ರೀತಿ ನೀವು ಪ್ರಾಕ್ಟೀಸ್ನ ಫಾಲೋ ಮಾಡಿ. ಆವಾಗ ದಿನ ನೀವು ಆನೆಗಳ ಜೊತೆ ಓಡಾಡಬೇಕಾದ್ರಲ್ಲಿ ಹುಷಾರಾಗಿರಬೇಕು. ಈಗ ದನಗಳನ್ನು ಕಾಡಿಗೆ ಕರ್ಕೊಂಡು ಹೋದಾಗ ಮೇಯಲಿಕ್ಕೆ ಆವಾಗಲೂ ಕೂಡ ಆನೆಗಳಿರ್ತಾವಲ್ಲಿ. ಸೊ ಅವಾಗ ಏನಾಗುತ್ತೆ, ನೀವು ಸುಮಾರು ಸತಿ ಆನೆಗಳು ಶಬ್ದ ಮಾಡಿದಾಗ ಅಥವಾ ದನಗಳಿಂದ ನಿಮ್ಗೆ ಗೊತ್ತಾಗುತ್ತೆ ಆನೆಗಳಿದೆ ಅಂತ, ಆನೆನ ಕಿರ್ಚಿ ಓಡಿಸ್ಬಿಡ್ತೀರ. ಅವಾಗ ಏನಾಗುತ್ತೆ, ಕೆಲವು ಸತಿ ಮೇಯ್ತಾ ಇರೋ ಆನೆಗಳಿಗೆ ಬೇರೆ ಕಡೆ ಎಲ್ಲೂ ಹೋಗಲಿಕ್ಕೆ ಜಾಗ ಇರೋದಿಲ್ಲ, ಯಾಕಂದರೆ ಸುತ್ತ ಊರುಗಳಿರ್ತವೆ. ಆವಾಗ ವಾಪಸ್ಸು ಹಿಂದೆ ತಿರುಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ನೀವು ದನಗಳನ್ನು ಮೇಯಕ್ಕೆ ಕರ್ಕೊಂಡು ಹೋದಾಗ ಆನೆಗಳೇನಾದ್ರು ಕಂಡು ಬಂದಲ್ಲಿ ನೀವು ದೂರ ಹೋಗ್ಬಿಡಿ. ದನಗಳು ನೋಡ್ಕೊಳ್ತವೆ, ಅವು ಊರಿಗೂ ಕೂಡ ಅವಾಗ ತಾನು ಬರ್ತವೆ. ನೀವು ಮಾತ್ರ ನಿಮ್ಮ ಸೇಫ್ಟಿನ ನೋಡ್ಕೊಳ್ಳಿ. ಆದಷ್ಟು ದೂರ ಇರಿ. ದನಗಳನ್ನ ರಾಸುಗಳನ್ನ ಆದರೆ ದೂರ ಬೇರೆ ಕಡೆ ಕರ್ಕೊಂಡು ಹೋಗಿ ಮೇಯಿಸಿ. ಡಿಸ್ಟರ್ಬ್ ಮಾಡಿ ಆನೆಗಳನ್ನ ಓಡಿಸಿದ್ರೆ ಏನಾಗುತ್ತೆ, ಅವು ಕಾಡಿನಲ್ಲಿ ತಿನ್ನಬೇಕಾಗಿರೋ ಸಮಯದಲ್ಲಿ ತಿನ್ನಕ್ಕೆ ಆಗೋದಿಲ್ಲ, ಯಾಕಂದರೆ ನೀವೆಲ್ಲ ಇರ್ತೀರ ಸುತ್ತಮುತ್ತ. ಆವಾಗ ಏನು ಮಾಡುತ್ತೆ, ಆ ಹೊಟ್ಟೆ ತಿನ್ನಬೇಕು ಅನ್ನೋ ಇದರಲ್ಲಿ ಊರಿಗೆ ಬಂದು ರಾತ್ರಿ ಹೊಲದಲ್ಲಿ ಮೇಯುತ್ತೆ. ಸೊ ಹಾಗಾಗಿ ಆನೆಗಳು ಕಾಡಲ್ಲಿದ್ದರೆ ಅದನ್ನು ಡಿಸ್ಟರ್ಬ್ ಮಾಡೋದು ಬೇಡ. ಅವು ಮೇಯ್ಲಿ, ಅವು ರೆಸ್ಟ್ ತಗೊಳ್ಳಿ, ಅವು ಅಲ್ಲಿ ಇರಲಿ, ಹಾಗೆ ನೀವು ನೋಡ್ಕೊಳ್ಬೇಕು. ಇದು ದಿನನಿತ್ಯ ನೀವು ಮಾಡಬೇಕಾಗಿರುವಂಥದ್ದು. ಇದು ಅಲ್ಲದೆ ನೀವು ವರ್ಷ ಪೂರ್ತಿ ಏನು ಮಾಡ್ಬೋದು, ಸುಮಾರು ಕೆಲಸಗಳು ಮಾಡ್ಬೋದು. ಒಂದು, ನಿಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್
ನಿಮ್ಮ ಇದು ಬೆಳೆ ಕಾಲದಲ್ಲಿ ಯಾವ ಬೆಳೆನ ನೀವು ಹಾಕಬೇಕು ಈ ಜಾಗದಲ್ಲಿ. ಯಾಕೆಂದರೆ ಸುಮಾರು ಸತಿ ಸಬ್ಸಿಡಿ ಇದೆ, ಒಳ್ಳೆ ಮಾರ್ಕೆಟ್ ಇದೆ ಅಂದ್ಬಿಟ್ಟು ಆನೆಗೆ ಇಷ್ಟ ಆಗುವಂಥ ಬೆಳೆಗಳನ್ನು ನೀವು ಹಾಕಲಿಕ್ಕೆ ಹೋಗ್ತೀರಾ. ಆದರೆ ಆ ಥರ ಬೆಳೆಗಳು ಹಾಕಿದಾಗ ನೀವು ಅದನ್ನು ರಕ್ಷಣೆ ಮಾಡಬೇಕಾಗಿರುವಂಥದ್ದು ಬಹಳ ಜಾಸ್ತಿ ಆಗುತ್ತೆ. ಆವಾಗ ಘರ್ಷಣೆಗಳು ಆನೆಗಳ ಜೊತೆ ತುಂಬ ಜಾಸ್ತಿ ಆಗುತ್ತೆ. ಹಾಗಾಗಿ ಮಾರ್ಕೆಟಲ್ಲಿ ಒಳ್ಳೆ ಬೆಳೆ ಇರುವಂತಹ ಬೆಳೆ ಮತ್ತು ಆನೆಗಳು ಜಾಸ್ತಿ ಇಷ್ಟಪಡದೇ ಇರುವಂತಹ ಬೆಳೆ, ಇಂಥದನ್ನು ಗುರುತಿಸಿ ನೀವು ನಿಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರಿಗೆ ಹೇಳಿ ಇಂಥ ಬೆಳೆನ ನಾವು ಇಲ್ಲಿ ಹಾಕೋಣ ಅಂತ ಚರ್ಚೆ ಮಾಡಿ ಅಂಥ ಬೆಳೆಗಳನ್ನು ಬೆಳೆದರೆ ಆ ಸಂಘರ್ಷ ಏನಿದೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇನ್ನೊಂದು, ಸುಮಾರು ಕಡೆ ಕೆರೆಗಳನ್ನೆಲ್ಲ ನೀರು ಹಾಕಿ ತುಂಬಿಸಿರ್ತಾರೆ ಇದು ಅಗ್ರಿಕಲ್ಚರ್ ಮಾಡಲಿಕ್ಕೆ, ಅಂದರೆ ಬೆಳೆ ಬೆಳೆಸಲಿಕ್ಕಾಗಿ. ಇಲ್ಲ ಕೆಲವು ಸತಿ ಇರಿಗೇಷನ್, ಡ್ರಿಂಕಿಂಗ್ ವಾಟರ್ ನೀರು ಕುಡಿಯುವ ನೀರಿಗಾಗಲಿ ನೀರನ್ನು ಕೆರೆಗಳಿಗೆ ತುಂಬಿಸ್ತಾರೆ. ಇವಾಗ ಏನಾಗುತ್ತೆ, ಕೆರೆಗಳಲ್ಲಿ ನೀರು ಬಂದ ತಕ್ಷಣ ನಾವು ಒಂದು ಬೆಳೆ ಬೆಳೀತಾ ಇದ್ದವರು 2 ಬೆಳೆನೂ ಬೆಳಿತೀವಿ, ಕೆಲವು ಸತಿ 3 ಬೆಳೆನೂ ಬೆಳಿತೀವಿ. ಅವಾಗ ಏನಾಗುತ್ತೆ, ಬರ್ತಾ ಇದ್ದೋ ಆನೆಗಳು ಬರೀ ಮಳೆಗಾಲದಲ್ಲಿ ಬರ್ತಾ ಇದ್ದೋ ಆನೆಗಳು ಅಥವಾ ಬೆಳೆಗಾಲದಲ್ಲಿ ಮಾತ್ರ ಬರ್ತಾ ಇದ್ದೋ ಆನೆಗಳು ಇವಾಗ ಬೇಸಿಗೆ ಕಾಲದಲ್ಲೂ ಬರ್ತವೆ. ಯಾಕಂದರೆ ನೀರಿರುತ್ತೆ, ತೆಂಗು, ಮಾವು, ಹಲಸು ಮತ್ತು ಹುಣಸೆ ಇಂಥ ಪದಾರ್ಥಗಳ ಆನೆಗಳಿಗೆ ಸಿಗುತ್ತೆ. ಯಾಕಂದರೆ ನೀರಾವರಿ ಜಮೀನುಗಳು ಸುಮಾರು ಇರುತ್ತೆ. ಹಾಗಾಗಿ ಆನೆಗಳು ಜಾಸ್ತಿ ಬರುವಂಥ ಸಂದರ್ಭಗಳು ಇರುತ್ತೆ. ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಇದು ವರ್ಷ ಪೂರ್ತಿ ನೀವು ನೋಡ್ಕೊಳ್ಬೇಕಾಗಿರೋಂಥದ್ದು. ನಿಮ್ಮ ವ್ಯವಸಾಯನ ಹೇಗೆ ನೀವು ಪ್ಲ್ಯಾನ್ ಮಾಡಬೇಕು, ಹೇಗೆ ನಾನು ಆನೆಗಳ ಜೊತೆ ಇದ್ದರೂ ಕೂಡ ಅವುಗಳಿಂದ ಬೆಳೆ ನಾಶ ಮತ್ತು ನಮಗೆ ನಾಶ ಆಗುವಂಥದ್ದು, ನಮ್ಮ ಪ್ರಾಪರ್ಟಿ ಇರ್ಬೋದು, ಇಲ್ಲ ನಮ್ಮ ಜೀವನಕ್ಕೆ ನಷ್ಟ ಆಗುವಂತಿರ್ಬೋದು, ಅದನ್ನು ನೋಡ್ಕೊಳ್ಬೇಕು. ಕೊನೆಯದಾಗಿ ನೀವು ಬೆಳೆನ ಬೆಳೆದು ಕಟಾವು ಮಾಡಿ ಅದನ್ನು ಮೆದೆಗೆ ತಂದು ಹಾಕಿದಾಗಲೂ ಕೂಡ ಆನೆಗಳು ಬಂದು ಮೇಯ್ತವೆ. ಮೆದೆಗಳಲ್ಲದೆ ಬೆಳೆನ ಒಣಗಿಸ್ಲಿಕ್ಕೆ ನೀವು ಹೊಲದಲ್ಲಿ ಬಿಟ್ಟಾಗಲೂ ಕೂಡ ಆನೆಗಳು ಬಂದು ಮೇಯ್ತವೆ. ಸೊ ಸುಮಾರು ಕಡೆ ಈ ಮೆದೆಗಳ ಸುತ್ತ ಬೇಲಿ ಹಾಕ್ಕೊಳ್ಳೋದು ಶುರುವಾಗಿದೆ. ಅದು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಬೇಲಿಗಳು. ನಿಮಗೆ ಸ್ಟ್ಯಾಂಡಿಂಗ್ ಕ್ರಾಪ್ ಅಂತ ಏನು ಹೇಳ್ತೀವಿ, ಅಂದರೆ ಬೆಳೆದು ನಿಂತಿರುವಂಥ ಸಸಿ, ನಿಮಗೆ ಬೆಳೆದು ನಿಂತಿರುವಂತಹ ಬೆಳೆಗಳನ್ನು ನೀವು ಕಟಾವು ಮಾಡಿ ವಾಪಸ್ ತಂದು ಮನೆ ಹತ್ರ ಬಂದು ಹಾಕಿದಾಗಲೂ ಕೂಡ ಕೆಲವು ಸತಿ ಆನೆಗಳು ಬಂದು ಮೇಯ್ದು ನಮಗೆ ಇದು ಕೊನೆಗೂ ಬಾಯಿಗೆ ಬರಲಿಲ್ಲ ಅನ್ನೋದು ಬಂದುಬಿಡುತ್ತೆ. ಹಾಗಾಗಿ ನೀವು ಮೆದೆ ಹಾಕಿದ ಸುತ್ತ ಒಂದಷ್ಟು ಜನ, ಒಂದು 20-30 ಮನೆಗಳು ಸೇರ್ಕೊಂಡು ಮೆದೆ ಒಟ್ಟಿಗೆ ಹಾಕ್ಕೊಂಡ್ರೆ ಸುತ್ತ ಒಂದು ಬೇಲಿ ಹಾಕ್ಬಿಟ್ಟು ಅದನ್ನು ಕೂಡ ನೀವು ಕಾಯ್ಕೊಳ್ಬೋದು, ಅದನ್ನು ನೀವು ಸಂರಕ್ಷಿಸ್ಬೋದು. ಸೊ ಹೀಗಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ನೀವು ನೋಡಬೇಕು, ದಿನನಿತ್ಯ ನಾನು ಹೇಗೆ ಇರಬೇಕು, ಅರಣ್ಯ ಇಲಾಖೆಗೆ ನಾನು ಹೇಗೆ ಮಾಹಿತಿ ತಿಳಿಸ್ಬೇಕು, ಹೇಗೆ ಅದರಿಂದ ಬೇರೆ ಜನಕ್ಕೆ ಮಾಹಿತಿ ಹೋಗುತ್ತೆ. ಇನ್ನೊಂದು, ವರ್ಷ ಪೂರ್ತಿ ನಾನು ಯಾವ್ಯಾವ ರೀತಿ ಬೆಳೆಯನ್ನು ನಾನು ಬೆಳಿಬೇಕು ಅನ್ನೋದನ್ನು ನಾನು ಪ್ಲ್ಯಾನ್ ಮಾಡ್ಕೊಳ್ಬೇಕು. ಇದನ್ನು ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಮತ್ತು ನೀರಾವರಿ ಡಿಪಾರ್ಟ್ಮೆಂಟು ಇವ್ರ ಜೊತೆ ನಾನು ಮಾತಾಡಿ ನಾನು ನಿರ್ಧಾರ ಮಾಡಬೇಕು. ಮತ್ತು ಅರಣ್ಯ ಇಲಾಖೆ ಇಷ್ಟು ಜನ ಜೊತೆ ಸೇರಿ ನಾನು ನಿರ್ಧಾರ ಮಾಡಬೇಕು. ಮತ್ತು ನಾನು ಬಂದಿರೋ ಬೆಳೆನ ನಾನು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು, ಇಷ್ಟನ್ನ ನೀವು ಗಮನದಲ್ಲಿಟ್ಕೊಂಡ್ರೆ ಆನೆಗಳಿಂದ ಆಗ್ತಿರೋ ನಾಶ ಮತ್ತು ಆನೆಗಳಿಗೆ ನಮ್ಮಿಂದ ಆಗ್ತಿರೋ ಡಿಸ್ಟರ್ಬೆನ್ಸು ಅದು ಕೂಡ ಕಡಿಮೆ ಆಗುತ್ತೆ. ಇದನ್ನೆಲ್ಲ ನೀವು ನಿಮ್ಮ ಮನಸ್ಸಿನಲ್ಲಿ ಯಾವತ್ತೂ ಕೂಡ ಇಟ್ಕೊಂಡಿರಿ ಆನೆಗಳ ಜೊತೆ ಇದ್ದಾಗ. ಯಾಕಂದರೆ ಆನೆಗಳು ಯಾವತ್ತೂ ದಾರಿ ತಪ್ಪಿ ಬರೋಲ್ಲ. ಆನೆಗಳು ಬಂದಿರ್ತವೆ, ಬಂದು ಒಂದ್ಸತಿ ಬಂದು ಹೋದರೆ ಅವು ಏನೇನೋ ನೋಡಿದಾವೆ, ಅವು ಏನೇನು ಅವುಗಳ ಎಕ್ಸ್ಪೀರಿಯೆನ್ಸ್ ಏನಾಗಿದೆ, ಅವುಗಳ ವರ್ತನೆಗಳು ಹೇಗಿದೆ, ಅದೆಲ್ಲ ಕೂಡ ನೆಕ್ಸ್ಟ್ ಟೈಮ್ ಮತ್ತೆ ಆನೆ ಬಂದಾಗ ಅದು ರಿಪೀಟ್ ಆಗ್ತಾ ಹೋಗುತ್ತೆ. ಹೆಚ್ಚಾಗಿ ಇವತ್ತು ಅಂತಾರಾಷ್ಟ್ರೀಯ ಆನೆ ದಿನಾಚರಣೆಯ ದಿನ. ನಾವು ಆನೆಗಳ ಸಂರಕ್ಷಣೆ ಬಗ್ಗೆ ಮಾತಾಡಬೇಕಾದ್ರೆ ಅವುಗಳ ಜನರ ಜೊತೆ ಇರುವ ಸಂಘರ್ಷನ ಬಹಳ ಹೆಚ್ಚಾಗಿ ನಾವು ಪ್ರಾಮುಖ್ಯತೆ ಕೊಟ್ಟು ಇದನ್ನು ಹೇಗೆ ನಾವು ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೋಗಬೇಕಾಗುತ್ತೆ. ಸುಮಾರು ಸತಿ ನಾವು ಮಕ್ಕಳಿಗೆ ಹಳ್ಳಿಗಳಲ್ಲಿ ಊರಿನಲ್ಲಿ ಆನೆಗಳು ಇರುವಂಥ ಜಾಗಗಳಲ್ಲಿ ಹೋದಾಗ ಅವರ ಪೇಂಟಿಂಗ್ ನೋಡಿದಾಗ ಅಥವಾ ಡ್ರಾಯಿಂಗ್ಗಳು ನೋಡಿದಾಗ ಸುಮಾರು ಕಡೆ ಅವರು ಮಕ್ಕಳು ಆನೆಗಳು ಮನೆ ಹತ್ತಿರ ಬಂದಿರೋದು, ಇಲ್ಲ ಮೇವನ್ನ ತಿಂತಾ ಇರೋದು, ಬೆಳೆನ ನಾಶ ಮಾಡ್ತಾ ಇರೋದು,
ಇಂಥ ಚಿತ್ರಗಳನ್ನು ಮಾತ್ರ ನಾವು ನೋಡ್ತಾ ಬಂದಿದ್ದೀವಿ. ಬಹಳಷ್ಟು ಕಡೆ ನಾವು ಸುಮಾರು ವರ್ಷಗಳ ಹಿಂದೆ ನೋಡಿದಾಗ ಗುಡ್ಡಗಾಡು ಪ್ರದೇಶಗಳು, ನೀರು, ಸೂರ್ಯ ಇಂಥ ಚಿತ್ರಗಳನ್ನ ನೋಡ್ತಾ ಇದ್ವಿ. ಇವಾಗ ಅದೇ ಮಕ್ಕಳು ಚಂದ್ರ ಇರೋ ಚಿತ್ರಗಳನ್ನ ಬರಿತಾ ಇದ್ದಾರೆ. ಅಂದರೆ ರಾತ್ರಿ ಅವರ ಸಂಘರ್ಷ ಆನೆ ಜೊತೆ, ಅದು ಅವರ ತಂದೆ ತಾಯಿಗಳ ಜೊತೆ ಹತ್ತಿರ ಕೇಳಿರುವಂಥ ವಿಷಯಗಳು, ಇದು ಅವರ ಚಿತ್ರದಲ್ಲಿ ಬರ್ತಾ ಇದೆ. ಆದರೆ ಇದು ಅಲ್ಲದೆ ಆನೆದು ಬೇರೆ ಒಂದು ಜೀವನ ಇದೆ, ಕಾಡಿನಲ್ಲಿರುವಂಥ ಜೀವನ. ರಾತ್ರಿ ಬಂದು ಆಗುವಂಥದ್ದು ಬಹಳ ಕಡಿಮೆ ಪ್ರಮಾಣದಲ್ಲಿರೋದು. ಅತಿ ಹೆಚ್ಚಾಗಿ ಅವು ಮನುಷ್ಯರ ಜೊತೆ ಸಂಘರ್ಷಣೆ ಇಲ್ಲದೆ ತಾವು ತಮ್ಮ ಜೀವನಗಳನ್ನ ಮಾಡ್ಕೊಳ್ತವೆ. ಸುಮಾರು ಕಡೆ ನಾವು ಅವುಗಳಿಗೆ ಪ್ರೆಷರ್ ಹಾಕ್ತಾ ಇದ್ದೀವಿ ಹೊರಗಡೆಯಿಂದ. ರೋಡ್ಗಳಿರ್ಬೋದು, ಡ್ಯಾಮ್ಗಳಿರ್ಬೋದು, ಎಲೆಕ್ಟ್ರಿಸಿಟಿ ವೈರ್ಗಳಿರ್ಬೋದು. ಇದೆಲ್ಲ ಆನೆಗಳನ್ನ ಒಂದು ಕಡೆಗೆ ಮಾತ್ರ ಸೀಮಿತವಾಗಿ ಇಡಿಸ್ತಾ ಇದೆ. ಬಟ್ ಆನೆಗಳು ಸಾವಿರಾರು ಚದರ ಕಿಲೋಮೀಟರ್ ಓಡಾಡುವಂಥ ಪ್ರಾಣಿ. ಸೊ ಹಾಗಾಗಿ ಇದನ್ನು ಗಮನದಲ್ಲಿಟ್ಕೊಂಡು ಈ ವರ್ಷ ಅಂತಾರಾಷ್ಟ್ರೀಯ ಆನೆ ದಿನಾಚರಣೆಯನ್ನು ಆಚರಿಸೋಣ. ನಿಮ್ಮೆಲ್ಲರಿಗೂ ಇಷ್ಟು ಹೊತ್ತು ಗಮನ ಕೊಟ್ಟು ನನ್ನ ಮಾತುಗಳನ್ನ ಕೇಳಿದ್ದಕ್ಕೆ ಬಹಳ ಧನ್ಯವಾದಗಳು.